ನೀವು ನಮ್ಮ DC CO ಎಲ್ಲ ಇದ್ದಾರೆ, EO ಎಲ್ಲ ಇದ್ದಾರೆ. ನೀವೇನು ಮಾಡ್ತೀರಿ ನನಗೆ ಗೊತ್ತಿಲ್ಲ, ಎಲ್ಲ ಕ್ಲೀನ್ ಆಗಿಬಿಡ್ಬೇಕು. ನೀವೇನು ಮಾಡ್ತೀರಿ ನನಗೆ ಗೊತ್ತಿಲ್ಲ, ಎಲ್ಲ ಕ್ಲೀನ್ ಆಗದೆ ಇದ್ದರೆ ನಿಮ್ಮನ್ನು ನಾನು ಜೈಲು ಕಳಿಸ್ತೀನಿ. ಅಷ್ಟೇ ಮಾಡೋದು. ಇಲ್ಲಿ ಕುಡಿಯಕ್ಕೆ ಮಾತ್ರ ನೀರು ಅವ್ರು ಸಪ್ಲೈ ಮಾಡೋದು, ಮಿಕ್ಕಿದ್ದೆಲ್ಲ ದನ ಕರ ಇದು ಮಾಡೋಕ್ಕೆಲ್ಲ ಇದೆ, ಸ್ನಾನ ಮಾಡೋಕ್ಕೆಲ್ಲ ಕೆರೆ ನೀರೇ. ನಾವು ಸ್ನಾನ ಮಾಡೋಕ್ಕೂ ಅದೇ ಅಮ್ಮ ಬೋರ್ವೆಲ್ ಬರೋದಿದೆ ಸಾವಿರ. ಅದಕ್ಕೆ ಬೋರ್ವೆಲ್ ಹಾಕಿದ್ರಲ್ಲ, ನೀನು ಚೆಕ್ ಮಾಡಿದ್ಯಾ? ಚೆಕ್ ಮಾಡಿದರೆ ನಾಟ್ ಪೋರ್ಟಬಲ್ ಫಾರ್ ಡ್ರಿಂಕಿಂಗ್ ಅಂತ ಕೊಟ್ಟಿದ್ದಾರೆ ಸರ್ ರಿಪೋರ್ಟ್ ಇದೆ. ಸಪೋಸ್ ನಾಟ್ ಪೋರ್ಟಬಲ್ ಫಾರ್ ಡ್ರಿಂಕಿಂಗ್ ಅಂತ ಬಂದ್ರೆ 1 ವರ್ಷ 2 ವರ್ಷ ಮಕ್ಕಳು ಸ್ನಾನ ಮಾಡೋಕ್ಕಾಗತ್ತಾ? ಇಲ್ಲ, ನಾವು ಕುಡಿತಾವ ಸ್ನಾನ ಮಾಡ್ಬೇಕಾದ್ರೆ. ನೀವೇನು ದೊಡ್ಡವರು ಕುಡಿಯಲ್ಲ, ಸಣ್ಣ ಮಕ್ಕಳಿಗೆ ಆದ ತಕ್ಷಣ ಮಾಡ್ತವೆ, ಕುಡಿತಾವಲ್ಲ, ಅದೇನಾಗಬೇಕು ಸಾಹೇಬ್ರೆ? ಅದಕ್ಕೆ ಪರ್ಯಾಯ. ಸ್ನೇಹಿತರೆ, ನಾವು ಇಷ್ಟು ದಿನ ಏನು ಹೋರಾಟ ಮಾಡ್ತಾ ಇದ್ದೀವಿ, ಅದು ಏನೇನಾಗುತ್ತೆ ಅನಾಹುತಗಳನ್ನ ಅಂತೆಲ್ಲ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ 1 ಸೆಕೆಂಡ್ಗಳಲ್ಲಿ ನಮ್ಮ ಲೋಕಾಯುಕ್ತವರೇ ಹೇಳ್ತಾರೆ, ಕೇಳಿ. ದಯಮಾಡಿ ತಮ್ಮಲ್ಲಿ ಕೈ ಮುಗಿಯೋದು ಕೇಳ್ಕೊತೀವಿ. 4 ವರ್ಷದಿಂದ ನಿರಂತರ ಹೋರಾಟ ಮಾಡ್ತಾಯಿದ್ದೀವಿ. ಬಟ್ ನಮಗೆ ಎಲ್ಲ ಥರದ್ದು ನಾವು ಕಾನೂನು ಆಗಬೇಕು, ಏನು ಬೇಕು ಎಲ್ಲ ರೀತಿ ಮಾಡ್ತಾಯಿದ್ದೀವಿ. ಬಟ್ ನಮಗೆ ಒಂದೇ ಬೆಂಬಲ ಕಡಿಮೆ ಆಗಿರೋದು ಜನ ಬೆಂಬಲ. ಹೋರಾಟಗಳಿಗೆ ಜನ ಬೆಂಬಲ ಕಮ್ಮಿ ಇದೆ. ದಯಮಾಡಿ ನಿಮ್ಮಲ್ಲಿ ಕೇಳ್ಕೊತೀವಿ. ಇದು ನಮ್ಮ ಮುಂದಿನ ಪೀಳಿಗೆಯ ಪ್ರಶ್ನೆ, ಅರ್ಥ ಮಾಡ್ರಿ. ಏನಕ್ಕೋಸ್ಕರ ಕೇಳ್ತಾ ಇದ್ದೀವಿ ಅಂತ ಕೆಲವರು ಹೇಳ್ಬೋದು, ರಾಜಕೀಯ ಮಾಡ್ತಾನೆ ಅಂತ. ದಯಮಾಡಿ ನಾವು ರಾಜಕೀಯ ಚುನಾವಣೆ ನಿಲ್ಲಲ್ಲ. ಕೈ ಮುದ್ದು ಕೇಳ್ಕೊತೀವಿ ತಮ್ಮಲ್ಲಿ. ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಒಂದು ಹೋರಾಟ ನಡೆಸ್ತಾ ಇದ್ದೀವಿ. ಅದಕ್ಕೆ ತಮ್ಮಲ್ಲಿ ಎಲ್ಲರ ಬೆಂಬಲ ಬೇಕು. ಈ ಮುಖಾಂತರ ತಮ್ಮಲ್ಲಿ ಏನಕ್ಕೆ ಕೇಳಕ್ಕೆ ಇಷ್ಟಪಡ್ತೀವಿ ಅಂದರೆ, ಇದೇ 22ನೇ ತಾರೀಕು ನಾಳೆ ನಾಡ್ದು ಒಂದು ಹೋರಾಟ ಶುರು ಮಾಡ್ತಾ ಇದ್ದೀವಿ. ನಿರಂತರ ಅಮರನಾಥಿಕ ಉಪಸತ್ಯಾಗ್ರಹ. ಇಲ್ಲಿವರೆಗೂ ಹಿಂದೆಲ್ಲ ಹೋರಾಟಗಳು ಮಾಡಿದ್ದೀವಿ, ಕಬ್ಬೌಟ ದಾಸ್ತೀವಿ ಅಂತ ಹೇಳಿದ್ದೀವಿ. ಎಲ್ಲದಕ್ಕೂ ಸಮಯ ಕೊಡಬೇಕಿಂತ ಕೆಲಸಗಳು ಮಾಡಬೇಕು ಅಂದರೆ. ಆದರೆ ನಮ್ಮ ಸರ್ಕಾರ ಏನು ಕೊಡ್ತಾ ಇದೆ ಅಂತ ಹೇಳಿದ್ರೆ, ದುಡ್ಡಿಲ್ಲ. 58 ಕೋಟಿ ದುಡ್ಡಿಲ್ಲ ಅಂತ ಕೊಡ್ತಾ ಇದೆ. ತಾವೆಲ್ಲ ನೋಡಿದ್ರೆ 25 ನಾಯಿಗಳು ಸಾಕೋಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡುಗಳು. ಬರೀ ಕಾಫಿ ತಿಂಡಿ ಕುಡಿಯೋಕ್ಕೆ ಮುಖ್ಯಮಂತ್ರಿ ಮನೆಯೊಳಗೆ 200 ಕೋಟಿಗೂ ಹೆಚ್ಚು ದುಡ್ಡು. ಇಂಥವ್ರಿಗೆಲ್ಲ ದುಡ್ಡು ಇರ್ತೈತೆ. 1000 ಜನ ಬದುಕಿನ ಪ್ರಶ್ನೆ, ಒಂದು ನದಿ ಅಳಿವು ಉಳಿವಿನ ಪ್ರಶ್ನೆ, ಅರ್ಕಾವತಿ ನದಿ ಅಳಿವಿನ ಪ್ರಶ್ನೆ, ಅಳಿವು ಉಳಿವಿನ ಪ್ರಶ್ನೆ, ಇದಕ್ಕೆ ದುಡ್ಡಿರಲ್ಲ. ಈ ಸರಿ ಡಿಸೈಡ್ ಮಾಡಿದ್ದೀವಿ, ಏನು ಇವಾಗ ನಾವು 22ರಿಂದ ಅಮರನಾಥಿಕ ಉಪಸತ್ಯಾಗ್ರಹ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಒಂದು ನಮಗೆ ಬರವಣಿಗೆ ಮುಖಾಂತರ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ದುಡ್ಡು ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ರೈಟಿಂಗಲ್ಲಿ ಬರಬೇಕು. ಅಲ್ಲಿವರೆಗೂ ಹೇಳಲ್ಲ. ಇಲ್ಲ, ಎಲ್ಲಿ ಹೋದ್ರೆ ಇಲ್ಲಿ ನಮ್ಮ ಪ್ರಾಣ ಹೋಗ್ಬೇಕು. ಯಾಕಂದ್ರೆ ಆಶ್ವಾಸನೆಗಳೆಲ್ಲ ಕೊಟ್ಟು ಆಗಿದೆ. ಟೈಮ್ ಮಾಡಿ 2 ಗ್ರಾಮ ಪಂಚಾಯಿತಿ ಜನರಲ್ಲಿ ವಿನಂತಿ, 22ನೇ ತಾರೀಕಿಂದ ನಿರಂತರವಾಗಿ ಚಳುವಳಿ ಮಾಡ್ತಾಯಿದ್ದೀವಿ. ಅದಕ್ಕೆ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹೋರಾಟನ ಯಶಸ್ವಿಗೊಳಿಸಬೇಕು ಅಂತ ಈ ಮುಖಾಂತರ ಕೇಳಕ್ಕೆ ಇಷ್ಟಪಡ್ತೀನಿ.